ಆಯ್ತಪ್ಪ. ಅವನ ನನ್ನ ಕೈಯಾರೆ ಚುಚ್ಚಿ ಚುಚ್ಚಿ ಕೊಲ್ತೀನಿ. ಅವಳ ಸಾವಿಗೆ ಕಾರಣ ಆದೋನು ಅವನು ಎಲ್ಲೇ ಇರಲಿ, ಅವನು ಯಾರೇ ಆಗಿರಲಿ, ಅವನು ಎಲ್ಲೇ ಇದ್ರೂ ಅವನ್ನ ತುಂಡು ತುಂಡಾಗಿ ಕತ್ತರಿಸಿ ಈ ಕೈಯಿಂದಲೇ ಸಾಯಿಸ್ತೀನಿ. ಇದಕ್ಕೆ ನನ್ನ ತಂಗಿ ಚಿತೆನೇ ಸಾಕ್ಷಿ. ಶಿವಾನಿ, ಶಿವಾನಿ, ನಿನ್ಗೇನ್ ಕಿವಿ ಕೇಳಿಸ್ತಾ ಇಲ್ವಾ? ಆಗ್ಲಿಂದ ಕೂಗ್ತಾನೆ ಇದ್ದೀನಿ, ನೀನೇನು ಉತ್ತರ ಕೊಡದೆ ಸುಮ್ಮನೆ ಕೂತಿದೀಯಲ್ಲ. ನೋಡು, ಗಂಟೆ 10 ಆಯ್ತು. ಎದ್ ನಡಿ, ತಿಂಡಿ ತಿನ್ನುವಂತೆ. ನನಗೆ ಹಸ್ವಿಲ್ಲಮ್ಮ, ತಿಂಡಿ ಬೇಡ. ಅಲ್ವೇ, ನಿನ್ನೆ ರಾತ್ರನು ಏನೂ ತಿಂದಿಲ್ಲ. ಯಾಕೆ? ಮೈ ಹುಷಾರಿಲ್ವಾ? ಅಥವಾ ನಾನ್ ಮಾಡೋ ಅಡುಗೆ ನಿನ್ಗೆ ಇಷ್ಟ ಆಗಲ್ವಾ? ಅಲ್ಲಮ್ಮ, ನಿನಗೆ ಲಲಿತಮ್ಮನವ್ರು ತೀರ್ಕೊಂಡಿದ್ದಾರೆ ಅನ್ನೋ ದುಃಖ ಸ್ವಲ್ಪನಾದ್ರೂ ಇದೆಯಾ? ಅವರು ಈ ಮನೆ ಹೆಣ್ಮಗಳು, ಅಲ್ಲಿ ಇಡೀ ಫ್ಯಾಮಿಲಿ ಉಪವಾಸ ಕೂತಿದ್ದಾರೆ. ಅವ್ರಿಗೊಂದಿಷ್ಟು ಸಮಾಧಾನ ಹೇಳ್ಬೇಕನ್ನೋದು ಇಲ್ವಲ್ಲ ನಿಮ್ಗೆ? ಒಳ್ಳೆ 3ನೇ ವ್ಯಕ್ತಿ ತೀರ್ಕೊಂಡಿದ್ದಾರೆ ಅನ್ನೋ ರೀತಿ ಎಲ್ಲ ಮರೆತು ನೆಮ್ಮದಿಯಾಗಿದೆಯಲ್ಲಮ್ಮ. ನಿಮ್ಗೆಲ್ಲ ಗಂಟ್ಲಲ್ಲಿ ಹೇಗೆ ಅನ್ನ ಇಳಿತಿದೆ ಅನ್ನೋದೇ ನನ್ಗೆ ಗೊತ್ತಿಲ್ಲ. ಸಾಕು, ಸುಮ್ನಿರೆ, ಅತಿಯಾಗಿ ಆಡ್ಬೇಡ. ನೋಡು, ಮೊದಲಿನಿಂದಲೂ ನಮಗೂ ಅವ್ರ ಕುಟುಂಬಕ್ಕೂ ಯಾವುದೇ ರೀತಿ ಮಾತುಕತೆ ಆಗ್ಲಿ ಒಡನಾಟ ಆಗ್ಲಿ ಇಲ್ಲ. ನಾನು ಈ ಮನೆಗೆ ಮದ್ವೆ ಆಗಿ ಬಂದಾಗಿನಿಂದನೂ ಸೂರ್ಯವಂಶದವರು ನಮ್ಗೆ ಶತ್ರುಗಾಡಾಗಿ ಇರೋದು. ಅವ್ರಿಲ್ಲಿಗೆ ಬರ್ತಾ ಇರ್ಲಿಲ್ಲ, ನಾವಲ್ಲಿಗೆ ಹೋಗ್ತಾ ಇರ್ಲಿಲ್ಲ. ಅಷ್ಟೇ ಯಾಕೆ, ಅವ್ರು ಎದುರುಗಡೆ ಸಿಕ್ಕಿದ್ರು ಮುಖಕ್ಕೆ ಮುಖ ಕೊಟ್ಟು ನೋಡ್ತಾ ಇರ್ಲಿಲ್ಲ. ಈ ಪ್ರೀತಿ, ವಿಶ್ವಾಸ, ಕನಿಕರ ಎಲ್ಲ ದೂರದ ಮಾತು. ಸಂಬಂಧದ ನೆಪ ಬೇಡ ಅಮ್ಮ. ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದಾದ್ರೂ ನೀವು ಸ್ವಲ್ಪನಾದ್ರೂ ತಗ್ಗಿ ಬಗ್ಗೆ ನಡ್ಕೋಬೋದಲ್ವಾ? ಇವತ್ತು ಲಲಿತಮ್ಮನವ್ರಿಗಾಗಿರೋ ಪರಿಸ್ಥಿತಿ ನಾಳೆ ಈ ಮನೆ ಮಗಳಾಗಿರೋ ನನ್ಗೆ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನೋಡು, ನೀನು ಹದ್ದು ಮೀರಿ ಮಾತಾಡ್ತಿದ್ಯಾ. ನೀನ್ ಹೀಗೆ ಆಡ್ತಾ ಇದ್ರೆ ಮತ್ತೆ ನಿನ್ನನ್ನ ಫಾರಿನಿಗೆ ಕಳಿಸ್ಬೇಕಾಗತ್ತೆ. ರಾಜೇಶ್ವರಿ, ಏನು ಮಾತು ಅಂತ ಆಡ್ತಾ ಇದೀಯಾ? ನಾನು ಅದೇ ಅನ್ಕೊಂತ ಇದ್ದೆ, ಇವಳು ಸಪೋರ್ಟಿಗೆ ಯಾರು ಬರ್ಲಿಲ್ವಲ್ಲ ಅಂತ. ಅಷ್ಟರಲ್ಲೇ ಬಂದ್ಬಿಟ್ರಲ್ಲ. ನಿಮ್ಮ ಮೊಮ್ಮಗಳು ನಮ್ನೆಲ್ಲ ಮನುಷ್ಯತ್ವ ಇಲ್ದ ರಾಕ್ಷಸ ತರ ನೋಡ್ತಾ ಇದ್ದಾಳೆ. ಇವಳಿಗೆ ನಮ್ಗಿಂತ ಆ ಸೂರ್ಯವಂಶದವರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ನಾನು ಎಲ್ಲ ಕೇಳಿಸ್ಕೊಂಡೆ ರಾಜೇಶ್ವರಿ. ನೋಡ್ ಶಿವಾನಿ, ನಿಮ್ಮಮ್ಮ ಹೇಳ್ತಾ ಇರೋದು ಅಕ್ಷರಶಃ ನಿಜ. ನಮ್ಮಣ್ಣ ಸತ್ಯಮೂರ್ತಿ ನಿಮ್ಮ ತಾತನ ಗೆಳೆತನ ಹೇಗಿತ್ತು ಅಂತ ಈಗ ನಾನು ಹೇಳಿದ್ರೆ ಬಹುಶಃ ನಿಮ್ಮಮ್ಮನಿಗೆ ಆಶ್ಚರ್ಯ ಆಗ್ಬಹುದು. ಆದರೆ ಈಗಿರೋ ಪರಿಸ್ಥಿತಿನೇ ಬೇರೆ. ನೀನು ಹೊರದೇಶದಿಂದ ಬಂದಿದ್ಯಾ, ಇಲ್ಲಿ ಏನು ನಡೀತಾ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನಗಿಷ್ಟ ಬಂದಾಗ ಅವ್ರ ಮನೆಗೆ ಹೋಗ್ತೀಯಾ, ಭಾವನ ಹತ್ರ ಮಾತಾಡ್ತೀಯಾ, ಸುರಭಿ ಆಫೀಸ್ಗೆ ಹೋಗ್ತೀಯಾ, ಅಲ್ಲಿ ಎಲ್ಲರನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ಯಾ. ಆದರೆ ನಿಮ್ಮಮ್ಮ ಆಗಲಿ ನಾನಾಗಲಿ ಹಾಗೆಲ್ಲ ಮಾಡೋಕ್ಕಾಗಲ್ಲ. 22 ವರ್ಷದಿಂದ ಕಟ್ಟಿದ ಅಡ್ಡುಗೋಡೆನ ಒಂದು ಸಾವಿನಿಂದ ಉರುಳಿಸಕ್ಕಾಗಲ್ಲಮ್ಮ. ಪ್ರಯತ್ನ ಪಟ್ರೆ ಆಗತ್ತೆ ಅಜ್ಜಿ. ನಾನೇನು ಪ್ರಯತ್ನ ಪಟ್ಟಿಲ್ಲ ಅಂತ ತಿಳ್ಕೊಬೇಡ. ಎಷ್ಟೇ ಪ್ರಯತ್ನ ಪಟ್ಟರೂ ಅದ್ರ ಉಪಯೋಗ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಅತ್ತಿಗೆ ಕಳ್ಕೊಂಡಿರೋದ್ರ ಬಗ್ಗೆ ನನಗೆ ದುಃಖ ಇಲ್ಲ ಅಂತ ಅನ್ಕೋಬೇಡ. ನನ್ನ ಅತ್ತಿಗೆ ನಾನು ಬಾಲ್ಯ ಗೆಳತಿಯರು, ಕೂಡಿ ಆಡಿ ಬೆಳೆದವರು. ಅಂಥದ್ರಲ್ಲಿ ನಾನೇ ಆ ಮನೆಗೆ ಹೋಗೋದಕ್ಕೆ ಹಿಂಜರಿತಾ ಇದ್ದೀನಿ ಅಂದರೆ ನಮ್ಮ ಪರಿಸ್ಥಿತಿ ಏನಿರಬಹುದು ಅನ್ನೋದನ್ನ
ಲೆಕ್ಕ ಹಾಕು. ನಾವು ಪದೇ ಪದೇ ಅವ್ರ ಮನೆಗೆ ಹೋಗೋದು ನಿಮ್ಮ ತಾತನಿಗೆ ಇಷ್ಟ ಆಗಲ್ಲ. ಸೂರ್ಯ ವಂಶದವರಿಗೆ ಸಮಾಧಾನ ಹೇಳೋದಕ್ಕೆ ಯಾರೂ ಇಲ್ಲ ಅನ್ಕೋಬೇಡ. ಇಡೀ ರಾಂಪುರನೇ ಅವ್ರ ನೆಮ್ಮದಿಗಾಗಿ ದೇವ್ರ ಹತ್ರ ಬೇಡ್ಕೋತಿರ್ತಾರೆ. ನೀನ್ ಇದನ್ನೆಲ್ಲ ಯೋಚನೆ ಬಿಟ್ಟು ಹೋಗಿ ತಿಂಡಿ ತಿನ್ನು. ನಿಮ್ಮ ಅಜ್ಜಿ ಹೇಳಿದ್ದು ಕೇಳಿಸ್ತಾ? ಅವರು ಸ್ವಲ್ಪ ಸಾಫ್ಟ್ ಆಗಿ ಹೇಳಿದ್ರು, ನಾನು ಸ್ವಲ್ಪ ರಫ್ ಆಗಿ ಹೇಳ್ದೆ. ಆದ್ರೆ ವಿಷಯ ಒಂದೇ, ನೀನೇನ್ ಚಿಕ್ಕ ಮಗು ಅಲ್ಲ, ಯೋಚನೆ ಮಾಡೋ ಶಕ್ತಿ ಇದೆ. ಬಾ ತಿಂಡಿ ತಿನ್ವಂತೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಅಜ್ಜಿ ತಾತನ ಸುರಕ್ಷತೆಗೋಸ್ಕರ ಜಗ್ಗ ಮತ್ತು ಪರಮೇಶಿ ಅವರಿಬ್ಬರನ್ನ ನಾನು ನೇಮಕ ಮಾಡಿದ್ದೆ. ಅವರಿಗಿರೋ ಅದೃಷ್ಟ ನಮಗಿಲ್ವಲ್ಲ ಅಂತ ನನಗೆ ಈಗ ತುಂಬ ಬೇಜಾರಾಗ್ತಾ ಇದೆ. ಯಾಕಂತಂದರೆ ಅಜ್ಜಿ ಕೊನೆ ಕ್ಷಣಗಳಲ್ಲಿ ಅವಳ ಜೊತೆ ಇದ್ದದ್ದು ಅವರೇ. ಅಜ್ಜಿ ತನ್ನ 70ನೇ ವರ್ಷದ ಹುಟ್ಟುಹಬ್ಬಕ್ಕೋಸ್ಕರ ನಮ್ಮೆಲ್ರಿಗೂ ಉಡುಗೊರೆಗಳನ್ನು ಕೊಡಬೇಕು ಅಂತ ತುಂಬ ಸಂಭ್ರಮದಿಂದ ಓಡಾಡ್ತಿದ್ಲಂತೆ. ಹಾಗೆಯೇ ತನ್ನ ಮದುವೆ ವಾರ್ಷಿಕೋತ್ಸವದ ದಿನ ನಮ್ಮೆಲ್ಲರನ್ನು ಉದ್ದೇಶಿಸಿ ಅವಳ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹೇಳಬೇಕು ಅಂತ ಸರ್ಪ್ರೈಸ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದ್ದಾಳೆ. ಆ ಸಂಭ್ರಮ ನೆರವೇರಲಿಲ್ಲ, ಆ ಕಾರ್ಯಕ್ರಮ ನಡೀಲಿಲ್ಲ. ವಿಧಿ ಅಷ್ಟರಲ್ಲೇ ಅವಳನ್ನ ಕರ್ಕೊಂಡ್ಬಿಡ್ತು. ಕಾಕತಾಳೀಯ ಅನ್ನೋ ಹಾಗೆ ಅವಳ ನೆನಪಿನಲ್ಲಿ ಈಗ ಅವಳ ಆ ವಿಡಿಯೋ ನಾವೆಲ್ಲರೂ ನೋಡೋ ಹಾಗಾಗಿದೆ. ಈಗ ನಮ್ಮೆಲ್ಲರ ಮುಂದೆ ಅವಳ ಸಂಭ್ರಮದ ಕೊನೆ ಕ್ಷಣಗಳು, ಕೊನೆ ಮಾತುಗಳು. ಜಗ, ಹೇಗ್ ಕಾಣಿಸ್ತಿದ್ದೀನೋ? ಮಂಜ ಕಾಣಿಸ್ತಿಲ್ಲ ತಾನೆ? ಇಲ್ಲಮ್ಮ ಅವ್ರೆ. ಹ್ಞೂ ಸರಿ, ನೀನ್ ಹೊರಡು, ನಾನ್ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. 4 ಜನರ ಮುಂದೆ ಮಾತಾಡೋದಕ್ಕೆ ನನಗ್ ಮುಜುಗರ ಆಗುತ್ತೆ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ನಾನ್ ಮಾತಾಡೋದಕ್ಕೆ ಸಮಯ ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಾನ್ ಇದನ್ನ ನಮ್ಮ ಮದುವೆ ವಾರ್ಷಿಕೋತ್ಸವ ದಿನನೇ ಹಾಕ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಹಾಗಾಗಿ ನನ್ನ ಮದುವೆ ವಾರ್ಷಿಕೋತ್ಸವ ದಿನ ಇದು ಪ್ಲೇ ಆಗ್ತಾ ಇರುತ್ತೆ. ಇವತ್ತು ನಾನು ಹುಟ್ಟಿದ ದಿನ, ಹಾಗೆ ನಾನು ಮತ್ತೆ ಮದುಮಗಳಾಗಿ ಹಸಿಮಣೆ ಮೇಲೆ ಕೂತ್ಕೊಳ್ಳೋ ದಿನ. ನನಗೆ ಇವತ್ತೆಷ್ಟು ಸಂತೋಷ ಆಗ್ತಿದೆ ಅಂದ್ರೆ, ನನ್ನ ಬಂಧು ಬಾಂಧವರೆಲ್ಲ, ನನ್ನ ಕುಟುಂಬದವರು ಸಂಭ್ರಮದಿಂದ ಓಡಾಡ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಾ ಕಣ್ ತುಂಬಿಸ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ನನಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದನ್ನ ಸೂರ್ಯನ ಹತ್ರ ಮಾತಾಡ್ತಿರೋದನ್ನ ನಾನು ಕದ್ದು ಕೇಳಿಸ್ಕೊಂಡೆ. ಅದಕ್ಕೆ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ.